ನನ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಿಮ್ಮ ರೇಖಾರಾಸ್ ಮಾಡುವ ನಮಸ್ಕಾರಗಳು. ಇವತ್ತು ಎಂಥ ಒಂದು ಒಳ್ಳೆ ಕಡೆ ಬಂದಿದ್ದೀನಿ ಅಂತಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇಂಥ ದೊಡ್ಡ ಆ್ಯಕ್ಟ್ರದ್ದು ನಾನು ಯೂಟ್ಯೂಬಲ್ಲಿ ನನ್ನ ಇಂಟರ್ವ್ಯೂ ಕೊಡ್ತಾರೆ ಅವರು, ಆಮೇಲೆ ನಾನು ಭೇಟಿ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದ್ರೆ ಅವ್ರ ಕೈಗೆ ಸಿಗೋದೇ ಇಲ್ಲ, ಜಾಸ್ತಿ ಬೆಂಗಳೂರಲ್ಲಿ ಇರೋದೇ ಇಲ್ಲ. ಅವ್ರು ಜಾಸ್ತಿ ಇರೋದೇ ವಿದೇಶದಲ್ಲಿ. ನನಗೆ ಅವ್ರು ಸಿಕ್ಕಿದೆ ನನ್ನೊಂದು ಪುಣ್ಯ ಅನಿಸುತ್ತೆ. ಆಮೇಲೆ ನಾನು ಅವ್ರ ಬಗ್ಗೆ ಏನು ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾಕೆಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟಾಗಿ ಅವ್ರನ್ನೇ ಮೀಟ್ ಮಾಡೋಣ. ಹೇಳಬೇಕು ಅಂದರೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದರೆ, ಕೈಲಾಸದಿಂದ ಧರೆಗೆ ಇಳಿದು ಬಂದ ಶಿವ. ನಮಸ್ಕಾರ ಎಲ್ಲರಿಗೂ. ಗೊತ್ತಾಯ್ತಲ್ವಾ ನಿಮಗೆ? ಸಂಜಯ್ ಸರ್, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಎಲ್ಲ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಇಲ್ಲಿಗೆ ಬಂದಿರೋದು ಬಹಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಕೂಡ ತುಂಬಾ ಸಾಧನೆ ಮಾಡಿದ್ದೀರಾ, ಎಷ್ಟು ಸಿನಿಮಾ ಮಾಡಿದ್ದೀರಾ. ನೀವು ಈ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ನನಗೆ ಐ ರಿಯಲಿ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ, ಯಾಕೆಂದರೆ ತುಂಬ ಬ್ಯುಸಿ, ಯಾವಾಗಲೂ ಬ್ಯುಸಿ ಇರ್ತಾರೆ, ಕೈಗೆ ಸಿಗೋದೇ ಇಲ್ಲ. ಆಮೇಲೆ ಜಾಸ್ತಿ ಬೆಂಗಳೂರಲ್ಲೇ ಇರಲ್ವಲ್ಲ, ಎಲ್ಲಿ ನಮ್ಗೆ ಇಂಟರ್ವ್ಯೂ ಕೊಡ್ತೀರಾ ಹಾಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಖಂಡಿತ ಇಲ್ಲ. ನಿಮ್ಮಂತ ಅವರು ಬಂದು ಈ ಥರ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಕೇಳಿದಾಗ ನಾನು ಸಮಯ ಮಾಡ್ಕೊಳ್ಳೇಬೇಕು. ಸುನೀತಾ ಹೇಳಿದ್ರು ನನಗೆ, ನಂಬರ್ ಕೊಟ್ಟಿದ್ದೆ ಸುನೀತಾ. ಆಮೇಲೆ ಹೇಳಿದ್ರು, ಹಾರ್ಟ್ಲಿ ತುಂಬ ಒಳ್ಳೆಯವರು, ತುಂಬಾ ಮೃದುವಾಗಿ ಮಾತಾಡ್ತಾರೆ ರೇಖಾ, ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳ ವರ್ಷಗಳ ನಂತರ ನಾವು ನಮ್ಮ ಭೇಟಿ ಆಗಿದ್ದೀವಿ, ಅಂದ್ರೆ ಅವರ ಒಂದು ಬದುಕನ್ನ ಭೇಟಿ ಆಗಿ, ಅವರಿಗೆ ಸುನೀತಾ ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಅದಕ್ಕೆ ಇವತ್ತು ಸುನೀತಾ ಇಂದ ನನಗೆ ಸಂಜಯ್ ಅವರು ಪುನಃ ಸಿಕ್ಕಿದ್ರು, ಎಷ್ಟು ವರ್ಷಗಳ ನಂತರ. ಸಂಜಯ್ ಜಿ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನಗೆ ಈಗಲೂ ನನ್ನ ಕಣ್ಣು ಮುಂದೆ ನೀವು ಆ ಶಿವ ಡ್ಯಾನ್ಸ್ ನಾನು ಮರೆಯೋಕ್ಕೆ ಆಗಲ್ಲ. ಎಷ್ಟೋ ಜನ ನಿಮಗೆ ಬರೀ ಬೆಂಗಳೂರಲ್ಲಿ ಫ್ಯಾನ್ಸ್ ಅಲ್ಲ, ನಿಮಗೆ ವಿದೇಶಗಳಲ್ಲೂ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಯಿತು ಅಲ್ವಾ? ಇದುವರೆಗೂ ನೀವು ಎಷ್ಟು ಸಿನಿಮಾಗಳು ಮಾಡಿದ್ದೀರ? ನಾನು ಬಾಲ್ನಟ್ನಾಗಿ ನನ್ನ ಸಿನಿಮಾ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದು 1980ಯಲ್ಲಿ. HMK ಮೂರ್ತಿ ಅನ್ನೋರು ಡೈರೆಕ್ಟರು. ಅವರ ಒಂದು ಡಾಕ್ಯುಮೆಂಟ್ರಿ ಮೂಲಕ ಶುರು ಮಾಡಿದ್ದು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂತು. ಕನ್ನಡ ಮತ್ತು ತೆಲುಗು, ತಮಿಳು 3 ಭಾಷೆಗಳಲ್ಲಿ ನಾನು ಬಾಲ್ನಟ್ನಾಗಿ ಆಲ್ಮೋಸ್ಟ್ 80 ಸಿನಿಮಾ ಮಾಡಿದ್ದೆ. ಅದ್ರಲ್ಲಿ ಯಾವ ಸಿನಿಮಾ ತುಂಬ ನಿಮಗಿಷ್ಟ ಆಗಿದೆ, ನಿಮ್ಗಿಷ್ಟ ಆದ ಪಾತ್ರ? ಖಂಡಿತವಾಗಲೂ ನನಗೆ ಹೆಸರು ತಂದಿತ್ತು, ಕೀರ್ತಿ ತಂದಿತ್ತು. ಇವತ್ತಿಗೂ ಸಹ ನನ್ನನ್ನು ಜನ ನೆನೆಸ್ಕೊತಾರೆ ಅಂದರೆ ಅದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾ. ಆ ಸಿನಿಮಾ 7 ಭಾಷೆಗಳಲ್ಲಿ ಆಲ್ಮೋಸ್ಟ್ 1 ವರ್ಷ ಓಡಿರುವಂತಹ ಸಿನಿಮಾ ಅದು. ಈಗಲೂ ಕೂಡ ಜನ ಬಹುಶಃ ಕಾಮೆಂಟ್ಸ್ನ ನೋಡಿದರೆ ಹೇಳ್ತಾರೆ, ಅಯ್ಯಪ್ಪ ಅಂದರೆ ನಮಗೆ ನಿಮ್ಮ ಮುಖಾನೇ ನೆನಪಾಗೋದು, ನೀವೇ ನಮ್ಗೆ ಅಯ್ಯಪ್ಪ ಅಂತ ನಮ್ಗೆ ಅನ್ಸ್ಬಿಡುತ್ತೆ ಅಂತ ಬಹಳ ದೊಡ್ಡ ಮಾತುಗಳನ್ನ ಆಡ್ತಾರೆ. ಈಗಲೂ ಸಹ ಈ ನಮ್ಮ ಕರ್ನಾಟಕದಿಂದ ಯಾರು ಶಬರಿಮಲೆಗೆ ಹೋಗ್ತಾರೋ ಬಸ್ಗಳಲ್ಲಿ ಮತ್ತು ಎಲ್ಲ ಕಡೆ ನನ್ನ ಸಿನಿಮಾನೇ ಹಾಕ್ತಾರೆ. ಈಗಲೂ ಕೂಡ ಅದನ್ನು ನೋಡ್ತಾರೆ, ನೆನೆಸ್ಕೊತಾರೆ. ಎಷ್ಟೆಲ್ಲ ನೋಡಿದ್ರು ಅವ್ರಿಗೆ ಬೇಜಾರು ಆಗ್ತಿಲ್ಲ. ಅದು ಅಂತಹ ಒಂದು ಉನ್ನತವಾದಂತಹ ಸಿನಿಮಾ ಅದು. ಅದು ನನ್ನ ಜೀವನದ ಒಂದು ಬಹಳ ದೊಡ್ಡ ಘಟ್ಟ ಅಂತ ನನಗೆ. ನಿಮಗೆ ಅದು ಅವಕಾಶ ಕೊಟ್ಟಿದ್ಯಾರು? ಅಂದರೆ ಪ್ರೊಡ್ಯೂಸರ್ ಸ್ವಾಮಿನಾಥನ್ ಅವರು. ಅವರು ಆ್ಯಕ್ಚುಲಿ ಮಾಡಿದ ಮೊದಲನೇ ಸಿನಿಮಾ ಅವ್ರಿಗೆ ಅದು ಮೊದಲನೇ ಸಿನಿಮಾ. ರೇಣುಕಾ ಶರ್ಮಾ ಅವರು ಡೈರೆಕ್ಟ್ರು ಆ ಸಿನಿಮಾಗೆ. ಸೊ ಬೇಸಿಕ್ಲಿ ನಾನು ಆ ಸಿನಿಮಾದಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಯಾಕಂದರೆ ರೇಣುಕಾ ಶರ್ಮಾ ಅವ್ರಿಗೆ ನಾನು ತುಂಬ ಉದ್ದ ಇದ್ದೀನಿ ಅಂತ ಅನಿಸ್ತು. ಅವ್ರ ಸಿನಿಮಾ ತುಂಬ ಮಾಡಿದ್ದೀನಿ ನಾನು ಬಾಲ್ನಟ್ನಾಗಿ, ಬಟ್ ಈ ಸಿನಿಮಾಗೆ ನಾನು ಸ್ವಲ್ಪ ಉದ್ದ ಇದ್ದೀನಿ, ಇನ್ನು ಸ್ವಲ್ಪ ಶಾರ್ಟ್ ಹುಡುಗ ಬೇಕು ಅಂತ ಹೇಳಿ ಅವರು ವಾದ ಮಾಡ್ತಾ ಇದ್ರು. ಅದೇನೋ ಪ್ರೊಡ್ಯೂಸರ್ಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ನಾನು ಆವಾಗ ಈ ಶಾಲೆ ಇರಲಿಲ್ಲ, ಇದು ಓಪನ್ ಟೆರೆಸ್ ಆಗಿತ್ತು.
ಇಲ್ಲೇ ಈ ಟೆರೆಸ್ಗೆ ಬಂದು ನನಗೆ ಮೇಕಪ್ ಒಂದು 3-4 ಸಲ ಮೇಕಪ್ ಹಾಕಿ ಫೋಟೋ ಶೂಟ್ ಮಾಡಿ ಅದನ್ನು ಒಂದು 20 ಸಲ ಪರಿಶೀಲಿಸಿ ಆಮೇಲೆ ಸರಿ ಆಯಿತು ನಿಮಗೋಸ್ಕರ ನಾನು ಹಾಕೊತೀನಿ ಈ ಹುಡುಗನ್ನ, ಸರಿ ಈ ಹುಡುಗನೇ ಮಾಡಿ ಸಂಜೆನೇ ಮಾಡಿ ಅಂದ್ಬಿಟ್ಟು ಆ ಸಿನಿಮಾಗೆ ಹಾಕೊಂಡ್ರು. ನನಗೆ ಅಂತಾನೆ ಆ ಸಿನಿಮಾದಲ್ಲಿ ಒಂದು ಡಾನ್ಸ್ ಕೂಡ ಸೃಷ್ಟಿ ಮಾಡಿದ್ದಾರೆ ಪ್ರೊಡ್ಯೂಸರ್. ಸೊ ಹೀಗೆ ಶುರು ಆಯ್ತದು. ಆವಾಗ ನಿಮ್ಗೆ ಗೊತ್ತಿರ್ಲಿಲ್ಲ ಈ ಸಿನಿಮಾ 1 ವರ್ಷ ನಡೀಬೋದು ಅಂತ ಗೊತ್ತಿರ್ಲಿಲ್ಲ? ಖಂಡಿತ ಸತ್ಯವಾಗೂ ನಾನು ಹೇಳ್ತೀನಿ, ಆವಾಗ ನಾನು ಜಸ್ಟ್ ಕಾಲೇಜಿಗೆ ಕಾಲಿಟ್ಟಿದೆ ಆ ಸಮಯದಲ್ಲಿ. ಆ್ಯಂಡ್ ಅವಾಗೆಲ್ಲ ಟೀನೇಜರ್ ಅಲ್ವಾ, ಸೊ ಯಾರು ನೋಡ್ತಾರೆ ದೇವ್ರ ಸಿನಿಮಾ ಎಲ್ಲ ಯಾರು ನೋಡ್ತಾರೆ, ಬಹುಶಃ ಓಡುತ್ತೆ ಸ್ವಲ್ಪ ಅನ್ಕೊಂಡು. ನಂಗೆ ತುಂಬ ಗ್ಯಾಪ್ ಆಗಿತ್ತು, ಯಾಕಂದ್ರೆ ನಾನು ಉದ್ದ ಆಗ್ಬಿಟ್ಟಿದೆ, ಬಾಲ್ನಟ್ನಿಂದ ಸ್ವಲ್ಪ ಉದ್ದ ಆಗಿದ್ನಲ್ಲ. ಸೊ ಒಂದಿಷ್ಟು ಸಿನಿಮಾ ಅವಾಗ ಮಾಡಿರಲಿಲ್ಲ, ಆ ಗ್ಯಾಪ್ ಆಗಿತ್ತು. ಸೊ ಏನು ನೋಡೋಣ ಏನಾಗುತ್ತೆ ನೋಡೋಣ. ಬಟ್ ನನಗೆ ಪೇಷನ್ಸ್ ತುಂಬ ಕಲಿಸಿದ್ದು ಅಂದರೆ ಈ ಸಿನಿಮಾ. ಯಾಕಂದರೆ 3 ತಿಂಗಳು ಶೂಟಿಂಗ್ ಆಗಿದೆ ಸಿನಿಮಾಗೆ. ಅದರಲ್ಲಿ ಎಷ್ಟೋ ದಿವಸ ನಾವು ಸೆಟ್ಗೆ ಹೋದರೆ 1 ಶಾಟ್ ಆಗೋದು ಅಷ್ಟೇ. ಒಂದು ಫಸ್ಟ್ ಡೇ ನನಗೆ ಒಂದೇ ಶಾಟ್ ಆಗಿದ್ದು. ಬೆಳಗ್ಗೆ ನನಗೆ 7 ಗಂಟೆಗೆ ಮೇಕಪ್ ಮಾಡಿದ್ರು, ಸಂಜೆ 6 ಗಂಟೆಗೆ ಫಸ್ಟ್ ಶಾಟು, ಫಸ್ಟ್ ಲಾಸ್ಟ್ ಶಾಟ್. ಸುಮ್ಮನೆ ಒಳಗಡೆ ಬರೋದು ಅಪ್ಪಾಜಿ ಅಂತ ಹೇಳೋದು ಅಷ್ಟೇ. ನಾನು ಮನೆಗೆ ಬಂದು ನಮ್ಮ ತಾಯಿ ಮುಂದೆ ಇದೇನಿದು ಹಂಗೆ ಹಿಂಗೆಲ್ಲ ಫುಲ್ ಹತ್ತು ಕರೆದು ನನ್ನ ಸಭಾ ಅಡ್ರೆಸ್ ಎಲ್ಲ ಹೊಟ್ಟೋಗುತ್ತೆ, ಇದರಲ್ಲೇ ಹೊಟ್ಟೋಗುತ್ತೆ ಅಂತ ಗಲಾಟೆ ಎಲ್ಲ ಮಾಡಿ ನಮ್ಮ ತಾಯಿ ನನಗೆ ಬೈದು ಪೂಜೆ ಮಾಡಕ್ಕೆ ಹೇಳಿದ್ರು ನಮ್ಮ ತಾಯಿ. ಸೊ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡಿ ಇದು ಮಾಡಿ ಶೂಟಿಂಗ್ ಹೋಗ್ತಾ ಇದ್ದೆ. ಅದೊಂದು ಶಿಸ್ತಿತ್ತು ನನಗೆ. ಬಹುಶಃ ಅದೇ ತುಂಬ ಹೆಲ್ಪ್ ಆಯಿತು ಅನ್ಸುತ್ತೆ, ವರ್ಕೌಟ್ ಆಯಿತು ಅನ್ಸುತ್ತೆ. ಆಮೇಲೆ ಆ ಹುಲಿ ಮೇಲೆ ಕೂತಿದ್ದು ಅವೆಲ್ಲ ಹೆಂಗಾಯ್ತು ನಂಗೆ ಜ್ಞಾಪಕ ಇಲ್ಲ. ಆ ದೇವರೇ ಬಂದು ಏನೋ ಮಾಯ ಮಾಡಿದಾನೆ ಅಷ್ಟೇ. ಅವಾಗ ಆಕ್ಚುಲಿ ನನಗೆ ಟ್ಯೂಬ್ ಇದ್ದ ಒಬ್ಬ ಹುಡುಗ, ಸರ್ಕಸ್ ಹುಲಿ, ಅದು ಜೆಮ್ನಿ ಸರ್ಕಸ್ ಅಂತ ಇತ್ತ, ನಿಮ್ಗೆ ಗೊತ್ತಿರಬೇಕು. ಸೊ ಆ ಸರ್ಕಸ್ಗೂ ಹುಲಿ ಅದು. ಸೊ ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಕರ್ಕೊಂಡು ಹೋಗ್ಬಿಟ್ಟು 2 ಹುಲಿ ಜಗಳ ಆಡ್ತಾ ಇತ್ತು ಕೇಜ್ ಒಳಗೆ. ಈ 1 ಹುಲಿ ಮೇಲೆ ನೀನು ಕೂತ್ಕೋಬೇಕು ಕಣೆ ಅಂತ ಹೇಳಿದ್ರು. ನಾನು ದೇವರಣಗೂ ನನ್ಗೆ ಆಗಲ್ಲ ಸರ್ ಅಂದರೆ ನಕ್ಬಿಟ್ಟು ಸುಮ್ಮನೆ ಹೇಳಿದೆ ನಾನು, ಹಿಂಗೆ ಡ್ಯೂಪ್ ಇರುತ್ತೆ ನೋಡೋಗಿದೆ ಹುಲಿ ಇರುತ್ತೆ ಅಂದರು. ಸೊ ಅವ್ನು ಬಂದ ಡ್ಯೂಪು, ನನ್ನ ಬಟ್ಟೆನೂ ಹಾಕೊಂಡ, ಅವನು ಇಬ್ರಿಗೂ ಒಂದೇ ಥರ ಹೊಲಿಸಿದ್ರು. ಅವ್ನು ಹಾಕೊಂಡ. ಡೈರೆಕ್ಟರ್ ಬಂದು ನಾನು ಕೇಳಿದ್ರು, ಸಂಜೆ ಒಂದು ಶಾರ್ಟ್ ಮಾಡು ಸಂಜೆ ಹುಲಿ ಮೇಲೆ ಕೂತ್ಕೊಂಡು, ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಇರೋದೇ ಅದು ಅಯ್ಯಪ್ಪನಿಗೆ, ಒಂದೇ ಒಂದು ಶಾರ್ಟ್ ಮಾಡಿ ಕೂತ್ಕೊಂಡು ಮಿಕ್ಕಿದೆಲ್ಲ ನಾನು ಡ್ಯೂಪ್ ಮೇಲೆ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಏನು ಬಂತೋ ಗೊತ್ತಿಲ್ಲ ಸರ್, ನಾನು ಮಾಡ್ತೀನಿ ಸರ್ ಅಂದೆ. ಹೌದಾ? ಓಕೆ ಸರ್ ನಾನು ಮಾಡ್ತೀನಿ ಸರ್. ನಮ್ಮ ತಾಯಿ ಇರಲಿಲ್ಲ ಅವಾಗ. ಎಷ್ಟು ಹೆದರ್ಕೋತಾ ಇದ್ರಲ್ಲ? ನಮ್ಮ ತಾಯಿ ಆ್ಯಕ್ಚುಲಿ ಮೈಸೂರಿಗೆ ಹೋಗ್ಬಿಟ್ಟಿದ್ರು ಆ್ಯಂಡ್ ವಾರ್ನ್ ಮಾಡಿದ್ರು, ಯಾವ ಕಾರಣಕ್ಕೂ ನೀನು ಕೂತ್ಕೋಬಾರ್ದು, ಅವ್ರು ನಿನ್ನ ತಲೆ ತಿಂತಾರೆ ಕೂತ್ಕೋ ಅಂತ ಹೇಳ್ತಾರೆ, ನೀನು ಕೂತ್ಕೋಬಾರ್ದು, ಒಪ್ಕೋಬೇಡ ಅಂತ ಹೇಳಿ ಹೋಗಿದ್ದಾನೆ. ಗಾಬರಿ. ನಮ್ಮ ಅಕ್ಕ ಇದ್ಲು ಶೂಟಿಂಗಲ್ಲಿ ಅವಾಗ, ಅವಳನ್ನ ಮೇಲೆ ರೂಮ್ ಕಳಿಸ್ಬಿಟ್ರು. ನೀವು ಅಲ್ಲಿಂದ ನೋಡಮ್ಮ, ನೀನು ಹುಲಿಯೆಲ್ಲ ಬರುತ್ತೆ, ನೀನು ಮೇಲೆ ಇರೋದು ಕಳಿಸ್ಬಿಟ್ಟಿದ್ದಾರೆ. ಕಳಿಸ್ಬಿಟ್ಟು ಅದು ಏನಾಯ್ತೋ ಗೊತ್ತಿಲ್ಲ, ಫಸ್ಟ್ ಶಾಟ್ ನಾನು ಹೋಗ್ಬಿಟ್ಟು ಆರಾಮಾಗಿ ಕೂತೇ ಬಿಟ್ಟೆ ಅದ್ರ ಮೇಲೆ. ಹೌದಾ? ಅದಕ್ಕೆ ಗೊತ್ತಾಗ್ಬಿಡ್ತು ನಾನು ಡ್ಯೂಪ್ ಅಲ್ಲ ಅಂತ. ಎತ್ತಿ ಎಗರ್ಸಿ ಬಿಸಾಕ್ಬಿಡ್ತಾರೆ. ಒಂದು ಶಾಟ್ ಐ ವೆಂಟ್ ಫ್ಲೈಯಿಂಗ್ ಅಂಡ್ ಐ ಫೆಲ್ ಡೌನ್. ಬಿದ್ದ ಮೇಲೆ ಎಲ್ಲರೂ ಓಡೋಗ್ಬಿಟ್ರು. ಏನು ಎಲ್ಲ ಧೈರ್ಯ ಕೊಟ್ಟರು, ಹಂಗೆ ಹಂಗೆ ಹಿಂಗೆ ನೀನು ಮಾಡು, ನಾವಿದ್ದೀವಿ ಜೊತೆಲಿ, ಹಿಂಗೆ ಹಂಗೆ ಎಲ್ಲ ಧೈರ್ಯ ಕೊಟ್ಟರು. ಎಲ್ಲರೂ ಓಡೋಗ್ಬಿಟ್ರು. ಅಲ್ಲ ಯಾರೂ ಇಲ್ಲ, ಕ್ಯಾಮ್ರಾಮ್ಯಾನು ಮತ್ತು ಡೈರೆಕ್ಟರ್ ಬಿಟ್ಟು ನಾನು ಕೆಳಗಡೆ ಇದ್ದೀನಿ. ಆ ಹುಲಿ ನನ್ನ ಬಿಟ್ಟು ನನಗೆ ನೋಡ್ತಾ ಇದ್ದೆ. ಅದು ಜೊಲ್ಲೆಲ್ಲ ಬೀಳ್ತಾ ಇದೆ ನನ್ನ ಮೇಲೆ. ಏನು ನನಗೆ ಎಷ್ಟು ಅದು ಸೌಂಡ್ ಮಾಡ್ತಾ ಇದ್ದಿದ್ದು ಇಡೀ ಬಾಡಿ ವೈಬ್ರೇಟ್ ಆಗ್ತಾ ಇತ್ತು ನನಗೆ. ಹೌದು, ಇನ್ನ ಜಸ್ಟ್ 15. ಆಮೇಲೆ ಎದ್ದೆ. ಏನು ಧೈರ್ಯ ಬಂತೋ ಇವ್ರು ಕಳೆದ್ರು, ಟ್ರೈನ್ ಮಾಡೋರು ಕಳೆದ್ಬಿಟ್ಟು, ನೋಡಪ್ಪ ನೀನೇ ಮಾಡ್ತೀಯ ಅಂತ ಇದ್ರೆ ನಿನಗೆ ಅದು ಅಭ್ಯಾಸ ಆಗಬೇಕು. ಸೊ ನೀ ಅದಕ್ಕೆ ಇವತ್ತು ಇಡೀ ದಿವಸ ನೀನೇ ಅದಕ್ಕೆ ಊಟ ಕೊಡು, ನೀರು ಕೊಡು, ಚೆನ್ನಾಗಿ ನಾವೇನು ಹೆಂಗೆ ಪೆಟ್ ಮಾಡ್ತೀವೋ ಹಂಗೆ ಪೆಟ್ ಮಾಡು, ಅದು ನಿನ್ನ ದಾರಿಗೆ ಬರುತ್ತೆ ಅಂದರು. ಸೊ 1 ಡೇ ಫುಲ್ ಅದನ್ನು ಮಾಡಿದ್ದೀನಿ. ಮಾಡ್ಬೇಕಾದ್ರೆ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಮಾಡಿಬಿಟ್ಟೆ. ಬಾಯೊಳಗೂ ಕೈ ಹಾಕಿ, ನಾಯಿಗಳು ನಾವು ಹಾಕ್ತೀವಲ್ಲ ಆಟಾಡೋದಾರ, ಅದನ್ನು ಮಾಡಿಬಿಟ್ಟಿದ್ದೀನಿ. ಅದು ಮಾಡಿ ಅದೇ ಹೇಳ್ತಿರೋದು, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಾಯ್ತು ಅಂತ. ಅದಾದಮೇಲೆ 3 ದಿನದ ಶೂಟಿಂಗು 9 ದಿನ ಆಯಿತು. ಯಾಕಂದರೆ ಅದಕ್ಕೆ ಸರ್ಕಸ್ ಇತ್ತು ಆ್ಯಂಡ್ 11 o'clock ಮೇಲೆ ಅದು ಬಿಸಿಲಿಂದ ಶೂಟ್ ಮಾಡ್ತಾ ಇರಲಿಲ್ಲ. ಸೊ ಎವ್ರಿ ಡೇ 8 to 11 ಅಷ್ಟೇ. ಅದರಲ್ಲಿ 2 ಶಾರ್ಟ್ ಸಿಗೋದು ಅವ್ರಿಗೆ. 8 to 11 ಅಷ್ಟೇ, ಬೆಳಗ್ಗೆ ಅಷ್ಟೇ 2 ಶಾರ್ಟ್ ಸಿಗೋದು ಅವ್ರಿಗೆ. ಸೊ ಮಾಡಿದ್ರು. ಬಟ್ ಯಾವ ಲೆವೆಲ್ಗೆ ಅದು ಕ್ಲೋಸ್ ಆಗ್ಬಿಡ್ತು ನನಗೆ ಅಂದರೆ, ಸರ್ಕಸ್ಗೆ ಹೋದ್ವಿ ಸುಮ್ಮನೆ ನೋಡೋಕ್ಕೆ ಅಂತ ಅವ್ರು ಇನ್ವೈಟ್ ಮಾಡಿದ್ರು. ಸರ್ಕಸ್ ಅವರು ಹೋದರೆ ರಿಂಗಿಗೆ ಓಡ್ ಬಂತದು ನಾನು ನೋಡಿಕೊಂಡು.
ಗುರ್ತಿಡ್ದು ಬಿಡ್ತಲ್ಲ. ಇವಾಗ ನೀವು ಹೇಳಿ ಹೋಗಿ ಮಾಡೋ ಅಂತ. ಹಾ. ನಾನು ಥೈಲ್ಯಾಂಡ್ಗೆ ಹೋಗಿದ್ದೆ ರೀಸೆಂಟಾಗಿ. ಹ್ಮ್. ಅಲ್ಲಿ ಹುಲಿದು ಇದೆಯಲ್ಲ, ಅಲ್ಲಿ ಒಂದು ಥೈಲ್ಯಾಂಡಲ್ಲಿ ಹುಲಿದು ಪಾರ್ಕ್ ಇದೆ. ಅಲ್ಲಿ ಓಕೆ. ಎಲ್ಲ ಹುಲಿಗಳನ್ನ ಸಾಕ್ತಾರೆ. ಹುಲಿಗಳನ್ನ ಯು ಕ್ಯಾನ್ ಟೇಕ್ ಫಾರ್ ಅ ವಾಕ್. ಹೌದಾ? ತುಂಬ ಬೇಜಾರಾಗುತ್ತೆ ನೋಡಿದ್ರೆ, ಯಾಕಂದ್ರೆ ಅದೆಲ್ಲ ಕೇಜ್ ಟೈಗರ್ಸ್, ತುಂಬ ಬೇಜಾರಾಗುತ್ತೆ. ಹಾ. ಅದಕ್ಕೆ ಸ್ವಲ್ಪ ಅದೇನು ಬಹುಶಃ ಅದಕ್ಕೆ ಟ್ರ್ಯಾಂಕ್ಲೈಸ್ ಕೊಟ್ಬಿಡ್ತಾರೆ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ನೀವು ವಾಕ್ ತಗೊಂಡು ಅದು ಅಂದರೆ ಇಲ್ಲ. ಅರ್ಧಂಬರ್ಧ ಅದೊಂಥರ ನಿದ್ದೆಲಿ ಒಂಥರ ಇರುತ್ತೆ ಅದು. ಹಾ. ಸೊ ಆ ಟೈಮಲ್ಲಿ ಸುಮ್ಮನೆ ಹಿಂಗೆ ವಾಕ್ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಇಷ್ಟೊಂದು ದುಡ್ಡು ಇರುತ್ತೆ ಅಲ್ಲಿ. ಆ ಟೈಮಲ್ಲಿ ನಾನು ವಾಕ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ನನಗೆ ಭಯ ಆಗಿದೆ ಅಂದರೆ, ನಿಜವಾಗ್ಲೂ ನಾನು ಇದ್ರ ಮೇಲೆ ಕೂತ್ನ, ಇಂಥ ಒಂದು ಪ್ರಾಣಿ ಮೇಲೆ ಕೂತ್ನ, ನಾನು ಮಾಡೋದ್ನ ಹಿಂಗೆ ಅಂತ ನಡ್ಕೊಂಡು ಅವಾಗ ಫೀಲ್ ಆಯ್ತಾ? ಸತ್ಯವಾಗ್ಲೂ ಹೇಳ್ತೀನಿ. ಇವಾಗ ಅಟ್ಲೀಸ್ಟ್ ಬಾಡಿ ವೆಯ್ಟ್ ಇದೆ, ಅವಾಗ ನನ್ನ ಬಾಡಿ ವೆಯ್ಟು ಇರಲಿಲ್ಲ, ತುಂಬಾ ಸಣ್ಣ ಐತೆ ನಾನು. ಇನ್ನ ಅಷ್ಟೇ ಹೆಂಗ್ ಎಗ್ರು ಬಿಸಾಕಿದೆ ಅದು ಅಂದ್ರೆ ಅಯ್ಯೋ. ಮತ್ತೆ ನೀವು ಅದೆಲ್ಲ ಟ್ರೈನ್ ಅಪ್ ಎಲ್ಲ ಆದ್ಮೇಲೆ ಕುತ್ಕೊಂಡ್ರಲ್ಲ, ಆ ಟೈಮಲ್ಲಿ ಅದು ಏನು ಮಾಡಿಲ್ವಾ? ಇಲ್ಲ, ಅದು ಅಭ್ಯಾಸ. ಬಟ್ ಆದ್ರೂ ಕೂಡ ಅದಕ್ಕೆ ಮೂಡ್ಸ್ ತುಂಬಾ ಇತ್ತು ಅದಕ್ಕೆ. ಕೆಲವು ಸಲ ತುಂಬಾ ಚೆನ್ನಾಗಿರೋದು, ಕೆಲವು ಸಲ ತುಂಬಾ ಕೋಪ ಮಾಡ್ಕೊಂಡು ಕೇಜ್ ಒಳಗೆ ಓಡೋಗೋದು. ಒಂದಿನ ಕೂಡ್ಸ್ಕೊಂಡೆ ಓಡೋಗಿದೆ ಕೇಜ್ ಕಡೆ. ಆ ಶಾರ್ಟ್ ಇದೆ ಸಿನಿಮಾ ನೋಡಿ. ಆ ಶಾರ್ಟ್ ಇದೆ, ನಾನು ಕೂತಿದ್ದೀನಿ, ಓಡ್ಬಿಡ್ತದು, ಬಿದ್ಬಿಟ್ಟೆ ಕೆಳಗಡೆ. ಅಷ್ಟೇ ಕೆಳಗಡೆ ಬಿದ್ದೆ, ಅದ್ರ ಕಡೆ ಕೇಜ್ ಹೋಯ್ತದು. ಆ ಕೇಜ್ ಹೋಗಿ ಆಮೇಲೆ ನನ್ನ ಕಡೆ ನೋಡ್ತು, ಹುಷಾರಾಗಿದ್ಯಾ ನೀನು ಅನ್ನೋ ತರ ತಿರುಗಿ ಹಿಂಗ್ ನೋಡ್ತದ. ಏನೋ ತುಂಬಾ ಮೂಡಿ ಇತ್ತದು. ಸೊ ಅದಕ್ಕೆ ಅಂತ ಮೂರ್ ಕ್ಯಾಮ್ರಾ ತರಕ್ ಶುರು ಮಾಡಿದ್ರು, ಬೇರೆ ಬೇರೆ ಆಂಗಲ್ ಇಂದ ಕಂಪ್ಲೀಟ್ ಮಾಡಿದ್ರು. ನನಗೆ ಕೇಳಬೇಕು ಅಂತ ಇಲ್ಲ ಮಾಡಿದ್ರು. ಬಟ್ ಮತ್ತೆ ನೀವು ಕೂತ್ಕೊಂಡ್ರಲ್ಲ, ಮಾಡಿದೆ, ನಾನ್ ಬಿಡ್ಲಿಲ್ಲ. ಅವಾಗ ಸೈಲೆಂಟ್ ತುಂಬಾ ಆರಾಮಾಗಿತ್ತು. ಅಂದ್ರೆ ಅದ್ ಹೆಂಗೆ ಅಂದ್ರೆ, ಒಂದು ದೊಡ್ಡ ಜರ್ಮನ್ ಶೆಪರ್ಡ್ ನಿಮ್ಮಲ್ಲಿ ಇಟ್ಕೊಂಡ್ರೆ ನಾಯಿ ಯಾವ ತರ ನೀವು ಸಾಕ್ತಿರೋ ಆ ತರ ಅಷ್ಟೇ. ಅದು ಅದನ್ನ ನೀವು ವಾಕ್ ಕರ್ಕೊಂಡೋದ್ರೆ ಎಳ್ಕೊಂಡು ಹೋಗುತ್ತಲ್ಲ ಅದೇ ತರ ಇದು ಕೂಡ. ತುಂಬಾ ಅದ್ರ ಮೇಲೆ ವೆಯ್ಟ್ ಹಾಕಂಗೂ ಇಲ್ಲ, ಕೂತ್ಕೊಂಡ್ರೆ ವೆಯ್ಟ್ ಇಲ್ಲದೆ. ಅದಕ್ಕೆ ನೀವು ಸಿನಿಮಾ ನೋಡಿದ್ರೆ ನಾನು ಕಾಲನ್ನ ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ನೆಲದ ಮೇಲೆ, ಫ್ರೀಯಾಗಿ ಬಿಟ್ಟಿಲ್ಲ ಹಿಂಗೆ, ಬಿಕಾಸ್ ವೆಯ್ಟ್ ಹಾಕಬಾರ್ದು ಅಂತ. ತುಂಬಾ ಕಷ್ಟಪಟ್ಟಿದ್ದೀವಿ, ತುಂಬಾ ಕಷ್ಟಪಟ್ಟಿದ್ದೀವಿ. ಯಾವ ಡೈರೆಕ್ಟ್ರು ಸಂಜೆ ಬೇಡ 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 ಅಂತಿದ್ರು, ಯಾವ ಸಿನಿಮಾಗೆ ಬೇಡ ಅಂದವರು, ಆ ಸಿನಿಮಾ 1 ವರ್ಷ ನಡೀತಲ್ಲ, ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅವರು ಆಕ್ಚುಲಿ ತುಂಬಾ ಸ್ಟ್ರಿಕ್ಟ್. ಸಂಜಯ್ ಅಂತಿರ್ಬೇಕು. ಇಲ್ಲ, ತುಂಬಾ ಸ್ಟ್ರಿಕ್ಟ್ ಅವರು. ಅವರು ಸಿನಿಮಾ ಮುಗಿಯೋವರೆಗೂ ನೀವು ವರ್ಕ್ ಮಾಡ್ತೀರಾ ರೇಣುಕಾ ಶರ್ಮಾ ಅವ್ರ ಜೊತೆ? ತುಂಬಾ ಸ್ಟ್ರಿಕ್ಟ್, ತುಂಬಾನೇ. ಅವರು ಕೊನೆವರೆಗೂ ಅಂದ್ರೆ ಅವ್ರ ಕೆಲಸ ತಗೊಂಡ್ರು, ನೀನ್ ದೇವ್ರು, ಯಾರ ತರ ಮಾತಾಡ್ಬೇಡ, ಒಬ್ಬನೇ ಕೂತ್ಕೋ ಅಲ್ಲಿ, ಅಲ್ಲೇ ಇರು, ಯಾರು ಬಂದು ಮಾತಾಡ್ಸ್ಬಾರ್ದು, ನೀನ್ ದೇವ್ರು ನಿಮ್ಗೆ ಹೇಳಿ 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 ಸ್ಮೈಲ್ ಮಾಡಿದ್ರೆ ಇಲ್ಲಿಂದ ಬರಬೇಕು, ಮುಖದಿಂದ ಬರ್ತಾ ಇದೆ, ಇಲ್ಲಿಂದ ಬರ್ಲಿ ಈ ತರ ಮಾಡಿಸಿದಾರೆ ಕೆಲಸ. ತಗೊಂಡಿದ್ದಾರೆ. ಬಟ್ ಸಿನಿಮಾ ಆದ್ಮೇಲೆ ನಮ್ಗೆ ಇವ್ರು ಬಂದಿದ್ರು, ಅಣ್ಣವರು, ಡಾಕ್ಟರ್ ರಾಜ್ಕುಮಾರ್ ಅವರು ಡಬ್ಬಿಂಗ್ ಮಾಡ್ಬೇಕಾದ್ರೆ ಇದಕ್ಕೆ ಬಂದಿದ್ರು ಸ್ಟುಡಿಯೋಗೆ. ಸೊ ಅಲ್ಲಿ ಕೂತ್ಬಿಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ, ನನ್ನ ಬಳಿ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂತಿದ್ದಾರೆ, ನಮ್ಮ ತಾಯಿ ಬಂದು ಇದಾಗ್ಬಿಟ್ಟಿದ್ದಾರೆ. ಸೊ ಆಮೇಲೆ ಆಚೆ ಬಂದ್ಮೇಲೆ ಕರೆದು ಹತ್ಕೊಂಡು ಕೊಟ್ಟು, ಹೇಳಿ ಮಾಡಿಸ್ದಂಗಿದ್ಯಪ್ಪ ನೀನು, ಹೇಳಿ ಮಾಡಿಸ್ದಂಗಿದ್ಯಾ, ಇಷ್ಟು ಚೆನ್ನಾಗಿದೆ ನಿನ್ನ ಮುಖ ಅಂತೆಲ್ಲ ಹೇಳಿಬೋದು. ಸೊ ಆ ಟೈಮಲ್ಲಿ ಡೈರೆಕ್ಟ್ರ್ ಬಂದು, ನೋಡಿದ್ಯಾ ನಿಂಗಿರಬೇಕು, ನಿನಗೆ ಕಾಣಿಸ್ಬೇಕು ಅಂತಾನೆ ನಾನು ಆ ಥರ ಇದ್ದಿದ್ದು ನಿನ್ನ ಜೊತೆ, ನೋಡಿ ಹೆಂಗೆ ಕಾಣಿಸ್ತೀನಿ ನೋಡೋಣ, ಹಿಂಗೆ ಯಾವ ಥರ ಮಾಡಿದೆ ನೋಡೋಣ ಅಂತ. ಸೊ ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಯಾರು ಈ ಲೆವೆಲ್ಗೆ ಹಿಟ್ ಆಗತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಹಿಟ್ ಆಯ್ತಲ್ವಾ, ಅವಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ನಿಮ್ಮನ್ನ? ಅಂದ್ರೆ ಕೆಲವು ಬೇರೆ ಏನೇನೋ ವಿಷಯಗಳಾಯ್ತು, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ತುಂಬಾನೇ ಏನೇನೋ ಆಯ್ತು ವಿಷಯಗಳು. ಸೊ ಅಂತ ಏನು ಅವ್ರೇನು 100 days ಫಂಕ್ಷನ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಸುಮ್ಮನೆ ಮನೆಗೆ ಬಂದ್ಬಿಟ್ಟು ಶೀಲ್ಡ್ ಕೊಟ್ಬಿಟ್ಟು ಒಂದು ಫೋಟೋ ತಗೊಂಡೋದ್ರು. ತುಂಬಾ ಬೇಜಾರಾಯ್ತು. ಅದೊಂದು ನನಗೆ ತುಂಬಾ. ಎಷ್ಟೋ ಸಲ ನಾನು 100 day ಫಂಕ್ಷನ್ಗಳಿಗೆ ಹೋಗಿ ನಾನು ಶೀಲ್ಡ್ ತಗೊಂಡಿದ್ದೀನಿ. 100 days ಅಲ್ಲಿ 1 year ಇಲ್ಲಿ ತಮಾಷೆನ 1 year ಅಂದ್ರೆ 100 days ಮುಗಿದ ತಕ್ಷಣ ಮಾಡಬೇಕಾಗಿತ್ತು. ಅವ್ರು ಮಾಡಿದ್ದು ಹಿಂಗೆ ಬಂದ್ಬಿಟ್ಟು ಮನೇಲಿ ಕೊಟ್ಬಿಟ್ಟು ಹೋಗ್ಬಿಟ್ರು. ಅದು ತುಂಬಾ ಬೇಜಾರಾಯ್ತು ನಮಗೆ, ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕ್ಬಿಟ್ಟು. ಬಟ್ ನನಗೆ ಈ ಸಿನಿಮಾದು ಎಫೆಕ್ಟ್ ಗೊತ್ತಾಗಿದ್ದು ಥಿಯೇಟರ್ಗೆ ಹೋದಾಗ. ಫಸ್ಟ್ ಡೇ ಐ ಥಿಂಕ್ ಸೆಕೆಂಡ್ ಶೋ ಹೋಗಿದ್ದೆ. ನಾನು ಹೋದೆ, ನೋಡೋಣ ಹೆಂಗಿರುತ್ತೆ ನಮ್ಮ ಆಂಟಿನ ಕರ್ಕೊಂಡು, ನಮ್ಮ ಆಂಟಿ ಮಗನ ಕರ್ಕೊಂಡು, ಇಲ್ಲೇ ನಟರಾಜ್ ಥಿಯೇಟರ್ ಇತ್ತು ಗೊತ್ತಾ ನಿಮಗೆ, ಶಶಾದ್ರಿಪುರಮಲ್ಲಿ. ಸೊ ಅಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗಿದ್ದು, ಆರಾಮಾಗಿ ನಡ್ಕೊಂಡು ಹೋದ್ರೆ ದೊಡ್ಡ ಲಾಠಿ ಚಾರ್ಜ್ ಎಲ್ಲ ಫಡ ನೋಡ್ತಾ ಇದ್ದಾರೆ, ಫುಲ್ಲು ಜನ. ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ,
ಬಹಳ ದೊಡ್ಡವರು ರಜನಿಕಾಂತ್ ಅವ್ರದ್ದು ಕಟೌಟ್ ಇತ್ತು ಅಲ್ಲಿ ಜಾಸ್ತಿ ತಮಿಳ್ ಸಿನಿಮಾ ಬರ್ತಾ ಇತ್ತು. ಆ ಕಟೌಟ್ ಪಕ್ಕದಲ್ಲಿ ನನ್ನ ಕಟೌಟ್ ಇತ್ತು. ಅವ್ರ ಕಟೌಟ್ಗಿಂತ ನಂದು 16 ಅಡಿ ಹಾಕ್ಬಿಟ್ಟಿದ್ದಾರೆ. ಆ ಹುಲಿ ಮೇಲೆ ಕೂತಿರೋ ಕಟೌಟು 16 ಅಡಿ ಹಾಕ್ಬಿಟ್ಟು ಅದಕ್ಕೆಲ್ಲ ಹಾರಗಳು. ನನಗೆ ನೋಡ್ಬಿಟ್ಟು ಐ ವಾಸ್ ಲೈಕ್ ಏನೋ ವಾಟ್ ಇಸ್ ದಿಸ್ ಅಂತ. ಆಮೇಲೆ ನಾವು ಆಂಟಿ ಕೇಳಿದ್ರು, ಏನಪ್ಪ ರಜನಿಕಾಂತ್ ಸಿನಿಮಾಗಾಯಿತು ಅಥವಾ ಯಾವ ಸಿನಿಮಾಗಿದ್ದು ಏನು ಇಷ್ಟೊಂದು ಗಾಡಿ ಚಾರ್ಜ್ ಆಗ್ತದೆ ಅಂದರೆ, ನೀವು ಅಯ್ಯಪ್ಪ ಸಿನಿಮಾ ನಿಮ್ಮ ಹತ್ರ ಬ್ಲ್ಯಾಕಲ್ಲಿ ಇದೆಯಾ ಅಂತ ಮಾಡಿಟ್ಟು ಕೇಳ್ತಾ ಇದ್ದಾರೆ. ನನಗೆ ಒಂದು ನಿಮಿಷ ನನಗೆ ಎಲ್ಲಿ ನೋಡ್ಬೇಕು ಏನು ಮಾಡ್ಬೇಕು ಗೊತ್ತಾಗಿಲ್ಲ. ನನ್ನ ಮುಖ ಯಾರೋ ಒಬ್ಬರು ನೋಡಿದ್ರು, ಹಿಂಗೆ ನೋಡಿದ್ರು. ನಾನು ಸುಮ್ಮನೆ ತಿಳ್ಸ್ಕೊಂಬಿಟ್ಟೆ. ಆಮೇಲೆ ಹೊರಗಡೆ ಹೋದ್ವಿ, ಅಲ್ಲಿ ಕೂತ್ಕೊಂಡ್ವಿ, ಥಿಯೇಟರ್ ಕೂತ್ಕೊಂಡ್ವಿ. ಹೌಸ್ಫುಲ್ ಯಾವ ಲೆವೆಲ್ಗೆ ಅಂದರೆ ಸ್ಟೆಪ್ಸ್ ಮೇಲೂ ಜನ ಕೂತಿದ್ರು, ನೆಲದ ಮೇಲೂ ಕೂತಿದ್ರು ಜನ. ಸಿನಿಮಾ ನಡೀತಾ ಇತ್ತು, ಎಲ್ಲರೂ ನೋಡ್ತಾ ಇದ್ರು. ನಾನು ಇಂಟ್ರೊಡಕ್ಷನ್ ಸೀನ್ ಫಸ್ಟ್ ನಾನು ಬಾಣ ಬಿಡೋ ಥರ ಒಂದು ಸೀನ್ ಇದೆ. ಆ ಸೀನ್ ಆಗಿ ಸ್ವಲ್ಪ ಹೊತ್ತಿಗೆ ಇಂಟರ್ವಲ್. ಸೊ ಅಷ್ಟರಲ್ಲಿ ಇವ್ರು ಏನು ಮಾಡಿದ್ದಾರೆ, ಎಲ್ರಿಗೂ ಆರತಿ ಕೊಡ್ತಾ ಇದ್ರು ಫಸ್ಟ್ ಡೇ ಅಂತ. ಎಲ್ಲರಿಗೂ ಬಂದು ಆರತಿ ಕೊಡ್ತಾ ಇದ್ರು. ಫಸ್ಟ್ ನನ್ನ ಹತ್ರ ಬಂದು ಕೊಟ್ಬಿಟ್ರು. ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಟೈಮಲ್ಲಿ ಎಲ್ಲರೂ ಹಿಂಗೆ ನೋಡ್ತಾ ಇದ್ರು ನನ್ನ. ಐ ವಾಸ್ ಲೈಕ್ ಅಯ್ಯೋ ಹಿಂಗೆ ನನಗೆ ತುಂಬ ಕಾನ್ಷಿಯಸ್ ಆಗಿಬಿಡುತ್ತೆ ಜನ ಇದು ಮಾಡಿದ್ರೆ. ಕೆಳಗೆ ನೋಡ್ತಾ ಇದ್ದೆ. ಆ ಹುಲಿ ಮೇಲೆ ಬರೋ ಸೀನ್ ಬಂದಾಗ ಯಾವ ಥರ ಜನ ಹುಚ್ಚಿನ ಥರ ಆಡಿದ್ರು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಅನ್ನೆಸ್ಟ್ ಕಿರ್ಚ್ತಾ ಇದ್ದಾರೆ, ನಿಂತ್ಕೊಂಡು ಕಿರ್ಚ್ತಾ ಇದ್ದಾರೆ. ನೋಡ್ತಾರೆ ಕಾಯಿನ್ಸ್ ಬಿಸಾಕ್ತಾ ಇದ್ದಾರೆ. ಕಾಯಿನ್ಸ್ ಮೇಲೆ ಏನಯ್ಯ ನಾನೇನು ಮಹಾ ಸೂಪರ್ ಸ್ಟಾರ ನಾನು ಏನು ಅಂತ ಜಸ್ಟ್ ಥಿಂಕಿಂಗ್ ಏನೋ. ಆಮೇಲೆ ಸಿನಿಮಾ ಮುಗಿದ ಮೇಲೆ ಇಟ್ಕೊಂಡ್ಬಿಟ್ಟು ಒಬ್ಬರು ಕಾಲಿಗೆ ಮುತ್ಕೊಡ್ತಾರೆ, ಕೈಗೆ ಮುತ್ಕೊಡ್ತಾರೆ. ನನ್ನ ಮಗನ ಮುಟ್ಬೇಡಿ ಅಂತಾರೆ. ನಾನು ಒಂದ್ಸಲ ನನ್ನ ಮಗನ ಮುಟ್ಬಿಡಿ ಆಶೀರ್ವಾದ ಮಾಡಿ ಅಂತಾರೆ. ಏನು ಜನ ಹೆಂಗೆ ಆಡ್ಬಿಟ್ರು ಅಂದರೆ, ತಪ್ಪಿಸ್ಕೊಂಡು ಓಡೋಗಿ ಆಟೋ ಒಳಗೆ ಎದುರ್ಕೊಂಡು ಮನೆಗೆ ಬಂದಿದ್ದೀವಿ. ಬಂದು 3 ದಿನ ಬೇಕಾಗಿತ್ತು ನನಗೆ ಸುಧಾರಿಸ್ಕೊಳ್ಳೋಕ್ಕೆ. ಆ ಶಾಕು ಇನ್ನು ಚಿಕ್ಕ ಹುಡುಗ ಅಲ್ವಾ? ಹೌದು. ಆಮೇಲೆ ಅಂದ್ಕೊಂಡೆ, ಓಕೆ ಬಹುಶಃ ಒಂದು ವಾರ ಹಿಂಗಿರುತ್ತೆ ನೋಡೋಣ ಅಂತ. ಒಂದು ವಾರ ತಿರ್ಗಾ ಕಾಲೇಜ್ ಫ್ರೆಂಡ್ಸ್ನ ಕರ್ಕೊಂಡು ಇವೆಂಟ್. ಅದೇ ಕ್ರೌಡು, ಅದೇ ರೆಸ್ಪಾನ್ಸು, ಅದೇ ಇದು ಹೌಸ್ಫುಲ್ಲು ಹಿಂಗೆ ಸೇಮ್. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ, ನೀನು ಅಷ್ಟೇ ಕಣೋ, ನೀನು ಇವಾಗ ನೀನು ಸಿಗಲ್ಲ ಕೈಗೆ, ಸೂಪರ್ ಸ್ಟಾರ್ ನೀನೀಗ ಅಂತ. ಲೈಕ್ ಮೈ ಗಾಡ್. ಆಮೇಲೆ ಹಾಗೆ ಕಂಟಿನ್ಯೂ ಆಗೋಯ್ತು. ಬಿಕೇಮ್ ಅ ಸೂಪರ್ ಹಿಟ್ ಅಲ್ಲ. ಅದು ಮಾತ್ರ ಮರೆಯಕ್ಕಾಗದೇ ಇರೋಂಥ ಸಿನಿಮಾ. ನಿಮಗೆ ಎಷ್ಟು ಮಾಡಿದೆ ಸಿನಿಮಾ, ನಾನು ನಿಮಗೆ ಲೈಫ್ ಕೊಟ್ಟಂಥ ಸಿನಿಮಾ ಅಲ್ವಾ? ಖಂಡಿತ ಲೈಫ್ ಕೊಡಿ. ಎಲ್ಲೋ ಒಂದು ಕಡೆ ನಿಮಗೆ ಅದು ಆ್ಯಕ್ಟ್ ಮಾಡಬೇಕಾದ್ರೆ ಹರಹರಿ ನಿಮ್ಮಲ್ಲೇ ಇದ್ದ ಅಂತ ಅನಿಸ್ತಾ, ಫೀಲ್ ಅನಿಸ್ತಾ? ಖಂಡಿತ ಅನಿಸ್ತು. ಆ ವೈಬ್ಸ್ ಇತ್ತ? ಎಸ್. ಯಾವಾಗ ಗೊತ್ತಾ, ಡಾನ್ಸ್ ಸೀಕ್ವೆನ್ಸ್ ಮಾಡಿದಾಗ ಯಾವ ಥರ ಅನಿಸ್ತು ಅಂದರೆ, ನಿಮ್ಗೆ ಇವ್ರು ಗೊತ್ತಾ, ನಿಮಗೆ ಅವಾಗ ಉಡುಪಿ ಜಯರಾಮ್ ಇದ್ರು ಗೊತ್ತಾ, ಡಾನ್ಸ್ ಮಾಸ್ಟರ್. ಅವರೇ ಡಾನ್ಸ್ ಮಾಸ್ಟರ್ ಅವಾಗ. ಸೊ ಅವ್ರು ಬಂದು ನನ್ನ ನೋಡಿ, ಅವ್ರು ತುಂಬ ಮಾಡಿದ್ರು ಅನಿಸುತ್ತೆ, ಚಿಕ್ಕವರಿಂದ ಮಾಡಿದ್ದೀನಿ. ಓ ಸಂಜಯ, ಓ ಕ್ಲಾಸಿಕಲ್ ಡ್ಯಾನ್ಸ್ ಬಾ ಮಾಡೋಣ, ಚೆನ್ನಾಗಿ ಮಾಡೋಣ ಬಾ ಅಂದ್ಬಿಟ್ಟು ಇದು ಮಾಡಿದ್ರು. ಸೊ ಅವ್ರು ಮಾಡಿಸ್ಬೇಕಾದ್ರೆ, ಅವ್ರು ಸ್ಟೆಪ್ಸ್ ಮಾಡಬೇಕಾದ್ರೆ ನಾನೇನು ಮಾಡ್ತಿರೋದು ನನಗೆ ಅನ್ಸೋದು. ನನಗೆ ಬೈ ಡೂಯಿಂಗ್ ದ ಟೇಕಲ್ಲಿ ನನಗೆ ಹಿಂಗೆ ಮಾಡಿದ್ನ ನಾನು ಅಂತ. ಅವ್ರು ಬರೋರು ಅಪ್ಕೊಳ್ಳೋರು. ನೀನು ಶಿವನೇ ಕಣೋ ಅಂತ ಅಪ್ಕೊಡೋರು ಅವರು. ಆ್ಯಂಡ್ ಎಷ್ಟು ದಿನ ಆದಮೇಲೆ ಈ ಥರ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾ ಇದ್ದೀವಿ. ನಾನು ಕಥಕಲಿ ಡಾನ್ಸರ್, ನಾನು ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದ್ಬಿಟ್ಟು. ಆ ಟೈಮಲ್ಲಿ 1-2 ಸ್ಟೆಪ್ ಇದೆ. ಆ ಸ್ಟೆಪ್ ಮಾಡಬೇಕಾದ್ರೆ ಐ ಫೆಲ್ಟ್ ಗಾಡ್. ಹೌದಾ? ಎಸ್, ಐ ಫೆಲ್ಟ್ ಗಾಡ್. ಯಾವ ಥರ ಸ್ಟೆಪ್ ಇರುತ್ತೆ? ಥರ ಫುಲ್ಲು ಕೈ ಹಿಂಗೆ ಮಾಡಿಕೊಂಡು ಆ ಶಂಖ ಚಕ್ರ ತೋರಿಸೋ ಥರ ಒಂದು ಸ್ಟೆಪ್ ಇದೆ. ಅದು ಮಾಡಬೇಕಾದ್ರೆ ನನಗೆ ದೇವರ ಅನುಭವ ಆಗೋಯ್ತಲ್ಲ. ಆ್ಯಂಡ್ ಯಾವಾಗ ನಾನು ಫಸ್ಟ್ ಟೈಮ್ ಕೂತ್ಕೊಂಡು ಹುಲಿ ಮೇಲೆ, ಅದು ಕೆಳಗಡೆ ಕೂತಿರುತ್ತೆ, ಅದ್ಮೇಲೆ ಕೂತ್ಕೊಂಡು ಹಿಂಗೆ ಪೆಟ್ ಮಾಡ್ತಾ ಇರ್ತೀನಿ. ಆ ಶಾರ್ಟ್ ಮಾಡಿದಾಗ ಐ ರಿಯಲೈಸ್ ದಟ್ ಗಾಡ್ ಇಸ್ ವಿತ್ ಮೀ. ಎಂಥ ದೊಡ್ಡ ಕಲಾವಿದರಲ್ಲಿ ಗೀತಾ ಅವರಿದ್ರು, ಶ್ರೀನಿವಾಸ ಮೂರ್ತಿ ಅವರಿದ್ರು, ರಮೇಶ್ ಭಟ್ ಅವರು, ಎಲ್ಲರೂ ಇದ್ದಾರೆ ಸೆಟ್ಟಲ್ಲಿ. ನಾವಿದ್ದೀವಿ, ಧೈರ್ಯ ಕೊಡ್ತೀವಿ, ನಾವಿದ್ದೀವಿ ಅಂತ ಹೇಳೋ ಇದು ಮಾಡೋರು ನನಗೆ. ಬಟ್ ನಾನು ಮಾಡಿದ್ದನ್ನು ನೋಡಿ ಅವ್ರಿಗೆ ಎಲ್ಲರೂ ಸ್ಟನ್, ಶಾಕ್. ಅವ್ರಿಗೆಲ್ಲ ನೀನು ಮನುಷ್ಯ ಅಲ್ಲ ಕಣೋ, ನೀನು ಸಾಧಾರಣ ಅಲ್ಲ ಕಣೋ ನೀನು ಅಂತ. ಅದು ಆರಾಮಾಗಿ ಮಾಡ್ತಾ ಇದ್ದೆ ನಾನು. ಅದು ಎಷ್ಟೇ ನೋಕಿ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಐ ವಾಸ್ ವೆರಿ ನಾರ್ಮಲ್.
ಅವೆಲ್ಲ ದೇವರದೇನೆ ಸಾಧ್ಯ ಹೌದು, ತಾನೆ. ಇಲ್ಲ ನೀನ್ ಹೆಂಗ್ ಸಾಧ್ಯ ಅದು? ಹೌದು, ಇಟ್ಸ್ ನಾಟ್ ಪಾಸಿಬಲ್. ಅವ್ರ ಆಶೀರ್ವಾದ ಇದ್ರೆ ಸಾಧ್ಯ. 8 ಜನ ಇದ್ರು ಅದನ್ನ ಕಂಟ್ರೋಲ್ ಮಾಡಕ್ಕೆ. ನೋಡ್ಕೊತಾರೆ ಮಾಡ್ಬೇಕಾದ್ರೆ ಖಂಡಿತ. ಏನು ಆಗದೆ ಇರೋ ತರ ಅವ್ರು ನಿಮ್ಮನ್ನ ನೋಡ್ಕೊತಾ ಹಿ ಹ್ಯಾಡ್ ಪ್ಲಾನ್ಸ್. ಎಸ್, ಇವ್ರ ಕೈಲೇ ಮಾಡಿಸ್ಬೇಕು ಅನ್ನೋದಿತ್ತು ನೋಡಿ. ಏನು ಎಷ್ಟು ಜನ ಎಲ್ಲೋದ್ರು ಅಯ್ಯಪ್ಪ ಅಂತಾರೆ, ಎಲ್ಲೋದ್ರು ಇವತ್ತಿಗೂ ಸಹ ಅದು ಹಿಂಗೆ ಗೊತ್ತಾಗತ್ತವ್ರಿಗೆ ನಂಗೆ ಗೊತ್ತಿಲ್ಲ. ಐ ಹ್ಯಾವ್ ಚೇಂಜ್, ಆದ್ರೂ ಇವತ್ತಿಗೂ ಅಯ್ಯಪ್ಪ ಆ ಫೇಸ್ ಚೇಂಜ್ ಆಗಿಲ್ಲ ಸಂಜಯ್, ನಿಮ್ದು ಆ ಫೇಸ್ ಚೇಂಜ್ ಆಗಿಲ್ಲ. ಎಲ್ಲ ಅದೇ ಅಯ್ಯಪ್ಪ 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 ಅಂತಾನೆ ಇರ್ತಾರೆ ನನಗೆ ಜನ. ಸೊ ನಾನು ಎಷ್ಟು ಸಲ ಅಯ್ಯಪ್ಪಂಗೆ ನಾನು ನಮಸ್ಕಾರ ಮಾಡಿದ್ರು ನನಗೆ ಗೊತ್ತಿಲ್ಲ. ಶಿವ ಆ್ಯಂಡ್ ಅಯ್ಯಪ್ಪ ಹೋಗಿ ಬಂದಿದ್ದೀರಾ ಯಾವತ್ತಾದ್ರೂ ಶಬರಿಮಲೆಗೆ? ಹೋಗಿ ಬಂದ್ರಿ ಒಂದ್ಸಲ ಸಿನಿಮಾ 1991 ಸಿನಿಮಾ ಆದ್ಮೇಲೆ ಸಿನಿಮಾ ಬಂದಿದ್ದು 89 ಅಲ್ಲಿ. 91 ಅಲ್ಲಿ ಹೋದೆ. ಅದು ಹೋಗಿದ್ದಕ್ಕೆ ಕಾರಣ ಇದೆ, ಸುಮ್ಮನೆ ಹೋಗ್ಲಿಲ್ಲ. ಹೋಗ್ಬೇಕು ಅಂತ ಹೇಳ್ತಾ ಇದ್ರು, ಆಗ್ತಾ ಇರ್ಲಿಲ್ಲ ಅದು. ಬಿಕಾಸ್ ಅವಾಗ ಸೆಕೆಂಡ್ PUC ಬಂತು, ಇವೆಲ್ಲ ಬಂತು. ಸೊ ಐ ವಾಸ್ ನಾಟ್ ರೆಡಿ ಟು ಗೋ. ಆವಾಗ ನನ್ಗೇನೋ ಒಂದು ಪ್ರಾಬ್ಲಮ್, ಬ್ರೀದಿಂಗ್ ಪ್ರಾಬ್ಲಮ್ ಬಂದಿತ್ತು. ಅದೇನು ಅಂತ ಯಾರಿಗೂ ಕಂಡುಹಿಡಕ್ಕೆ ಆಗ್ತಾ ಇರಲಿಲ್ಲ. ಸಡನ್ ಆಗಿ ತುಂಬಾ ಉಸಿರು ಕಟ್ಟಂಗೆ ಆಗೋದು, ತುಂಬಾ ಆಕಳಿಕೆ ಬರೋದು, ಉಸಿರಾಡ್ಬೇಕು ಅಂದ್ರೆ ಆಕಳಿಸ್ಬೇಕು ಆ ಥರ. ಸೊ ಡಾಕ್ಟರ್ಸ್ ಎಲ್ಲ ಏನೇನೋ ಹೆಸರು ಕೊಟ್ಟರು ಅದಕ್ಕೆ, ಇದು ಹಿಂಗೆ ಹಂಗೆ ಹಿಂಗೆ ಅಂತಲ್ಲ. ಸೊ ಐ ಜಸ್ಟ್ ಸೆಡ್ ನಾನು ಬರ್ತಾ ಇದ್ದೀನಿ, ಶಬರಿಮಲೆಗೆ ಬರ್ತಾ ಇದ್ದೀನಿ. 1 ವರ್ಷ ಆಗಿದೆ ಇದು ಬಂದು ನನಗೆ. ನಾನು ಬಂದು ವಾಪಸ್ ಬರೋಷ್ಟರಲ್ಲಿ ಇದು ಹೋಗಬೇಕು, ನಿನ್ನ ಕೈಲಿದೆ ಅಂತ ಹೇಳಿ ಹೊರಟ್ಬಿಟ್ಟೆ ನಾನು. ನಮ್ಮ ಮಕ್ಕಳು ತುಂಬ ಹೋಗೋರು, ನಾವೆಲ್ಲ ಹೊರಟ್ಬಿಟ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ಆಯಿತು. ಜಾಸ್ತಿ ಆಗಿ ಫೀವರ್ ಬಂದ್ಬಿಡ್ತು. ಆಲ್ಮೋಸ್ಟ್ 103 ವರೆಗೂ ಫೀವರ್. ಅಲ್ಲಿ ಹೋಗೋಷ್ಟಲ್ಲಿ 103 ಫೀವರ್ ಬಂದ್ಬಿಡ್ತು. ಅಲ್ಲಿ ಪಂಬಾಲಿ ಇದು ಮಾಡಬೇಕಲ್ಲ, ಮುಳುಗ್ಬೇಕಲ್ಲ, ಅಲ್ಲಿ ತುಂಬ ಚಳಿ ಇತ್ತು ಅವತ್ತು. ನಾನು ಬರಲ್ಲ ಅಂತ, ನೀರೊಳಗೆ ಬರಲ್ಲ ಅಂತ ಇದು ಮಾಡಿದೆ ನಾನು. ನಮ್ಮ ಅಂಕಲ್ ಕೂದಲು ಇಟ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಏನಾಗಲ್ಲ ಬಾನಿಗೆ ಅಂದ್ಬಿಟ್ಟು 3 ಸಲ ಮುಳುಗಿಸ್ಬಿಟ್ಟು ವಿ ಸ್ಟಾರ್ಟೆಡ್ ವಾಕಿಂಗ್. ವಾಕ್ ಹೋಗಿ ದರ್ಶನ ಆಗಿ ಎಲ್ಲ ಆಗಿ ವಾಪಸ್ ಬಂದ್ವಿ. ಐ ರಿಯಲೈಸ್ಡ್ ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ಚಮತ್ಕಾರ ಇದು. ಐ ಸ್ಯಾಟ್ ಇನ್ ದ ಕಾರ್, ಬ್ರೇಕ್ಫಾಸ್ಟ್ ಹೋಗೋಣ ಅಂದ್ರೆ ಐ ಸ್ಯಾಟ್ ಇನ್ ದ ಕಾರ್. ಐ ಸೆಡ್ ನಾರ್ಮಲ್, ಐ ಆಮ್ ನಾರ್ಮಲ್, ಐ ಆಮ್ ನಾರ್ಮಲ್. ಜ್ವರನೂ ಹೊರಟೋಯ್ತು. ಅದೇ ಸ್ವಲ್ಪ ಈಲ್ಡ್ ಆಗಿತ್ತು, ಬಟ್ ದ ಬ್ರೀದಿಂಗ್ ಪ್ರಾಬ್ಲಮ್ ಅನ್ನೋದು ಐ ಕುಡ್ ನಾಟ್ ಈಟ್ ಆಲ್ಸೋ. ಯಾಕಂದ್ರೆ ತಿನ್ಬೇಕಾದ್ರೂ ಕೂಡ ನುಂಗ್ಬೇಕಲ್ಲ, ಅವಾಗ ಉಸಿರು ಮತ್ತು ಐ ವಾಸ್ ಲೈಕ್ ದಟ್. ಅದಾದ್ಮೇಲೆ ಇರೋದು ಬಂದಿಲ್ಲ ಅದು. ಚಮತ್ಕಾರ. ಆಮೇಲೆ ಆ ಸಿನಿಮಾದಲ್ಲಿ ನೀವೇ ಅಯ್ಯಪ್ಪ, ಅಯ್ಯಪ್ಪನೇ ನಿಮ್ಮನ್ನ ನೋಡಿ ಒಂದು ಮೂಮೆಂಟ್ ಯುವರ್ ಸ್ಟನ್, ಐ ಥಿಂಕ್ ಸೊ. ದೇವರ ಕೃಪೆ ನಿಮ್ಮ ಮೇಲೆ ಖಂಡಿತ. ಇನ್ನೊಂದು ಚಮತ್ಕಾರ ಏನಾಯ್ತು ಅಂದ್ರೆ, ಅಲ್ಲಿ ಹೋಗಿ ಬಂದ ಮೇಲೆ ನಾನು ಹಾಡಕ್ ಶುರು ಮಾಡಿದ್ದೆ. ಹೌದಾ? ಐ ರಿಯಲೈಸ್ ದಟ್ ಐ ಕ್ಯಾನ್ ಸಿಂಗ್. ಓಕೆ. ಸೊ ಅಲ್ಲಿವರೆಗೂ ನಿಮ್ಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಿರಲಿಲ್ಲ? ಸುಮ್ಮನೆ ಆಡ್ತಾ ಇದ್ದೆ. ಬಟ್ ಅದು ಬಂದ ಮೇಲೆ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಅಷ್ಟೇ. ಐ ಸ್ಟಾರ್ಟೆಡ್ ಸಿಂಗಿಂಗ್ ಆ್ಯಂಡ್ ಕಲ್ತಿಲ್ಲ. ನಾನೇ ಒಂದು ಗುರು ಥರ ಆಗ್ಬಿಟ್ಟು ನಾನೇ ಅದನ್ನ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಂಗರ್ಸ್ ಹಾಡುಗಳನ್ನ ಕೇಳಿಕೊಂಡು ಅದನ್ನೇ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದೆ. ಲತಾ ಮಂಗೇಶ್ಕರ್ ಆಗಲಿ, ಮತ್ತು ನಮ್ಮ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ವಾಟ್ ಎವ್ರಿಥಿಂಗ್, ಪ್ಲಸ್ ಕ್ಲಾಸಿಕಲ್ ಎಲ್ಲ ಕೇಳಿಸ್ಕೊಂಡು ಹಾಡಿ ಐ ಸ್ಟಾರ್ಟೆಡ್ ಲರ್ನಿಂಗ್. ಆಮೇಲೆ 98 UK ಹೋಗಿದ್ವಿ, ಲಂಡನ್ಗೆ. ಅಲ್ಲಿ ಹೋಗಿದಾಗ ಐ ರಿಯಲೈಸ್ ದಟ್ ಐ ಕ್ಯಾನ್ ರೈಟ್. ಸೊ ಹಾಡುಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ ಡಾನ್ಸ್ಗೆ ಅಂತ. ಅಲ್ಲಿ ಟ್ಯಾಲೆಂಟ್ ಜೊತೆಗೆ ಆ ಟ್ಯಾಲೆಂಟ್ ಜೊತೆಗೆ ಬರೆಯೋ ಟ್ಯಾಲೆಂಟ್ ಕೂಡ. 280 ಹಾಡು ಬರ್ತಿದ್ದೀನಿ ಈಗ ಡಾನ್ಸ್ಗೆ. ಅಮೇಜಿಂಗ್ ಪರ್ಸನ್. ದೇವರ ಮಗ ನೀವು, ನಿಜ. ಎಲ್ಲರಿಗೂ ಆ ಅದೃಷ್ಟ ದೇವರು ಕೊಡೋದಿಲ್ಲ. ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳಬೇಕು ದೇವರಿಗೆ. ಹೌದು, ನಿಜ. ಎಲ್ಲರ ಮೇಲೆ ಆ ಥರ ಕೃಪಾ ಮಾಡಲ್ಲ ಯಾರೋ ಒಬ್ರು, 100ರಲ್ಲಿ ಒಬ್ರು, 1000ರಲ್ಲಿ ಒಬ್ರು ಇರ್ತಾರೆ ನೋಡಿ, ಅದು ನೀವು, ನಿಜ. ಸೊ ಬಹಳ ಮಹಾನ್ ಕಲಾವಿದರು ಸೆಟ್ಟಲ್ಲಿರೋರು, ಅವರೆಲ್ಲ ತುಂಬ ಎನ್ಕರೇಜ್ ಮಾಡೋರು, ನೀನು ಮಾಡು, ನಾವಿದ್ದೀವಿ ಅಂತ. ಬಟ್ ನಾನು ಆ ಹುಲಿ ಮೇಲೆ ಕೂತಾಗ ಅವ್ರಿಗೆ ತುಂಬ ಇದಾಗೋದು, ಶಾಕ್ ಆಗೋದು. ಹೆಂಗೆ ನೀನು ಹೇಗೆ ಮಾಡ್ತಿದ್ಯಾ, ನೀನು ಸಾಧಾರಣ ಮನುಷ್ಯ ಅಲ್ಲ, ಹಂಗೆ ಅಂತ ತುಂಬ ಹೊಗಳೋರು, ಖುಷಿ ಪಡೋರು. ಎಲ್ಲರೂ ಶ್ರಮ ಪಟ್ವಿ, ಕಷ್ಟಪಟ್ವಿ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ. ಆ ಸಿನಿಮಾ ಇವಾಗ ಹಿಸ್ಟ್ರಿ, ಇಟ್ಸ್ ಹಿಸ್ಟ್ರಿ. ಸೊ ನೈಸ್. ಆ ಥರ ಏನಾದರೂ ಇನ್ನೂ ಮರೆಯಲಾಗದ ಏನಾದರೂ ಘಟನೆ ಇದೆಯಾ? ಬೇಕಾದಷ್ಟು ಘಟನೆಗಳಿವೆ. ಯಾಕಂದರೆ ನಾನು 25 ದೇಶಕ್ಕೆ ನಾನು ಹೋಗಿ ನನ್ನ ನಾಟ್ಯ ಪ್ರದರ್ಶನವನ್ನು ಮಾಡಿದ್ದೀನಿ, ನೃತ್ಯ ತರಬೇತಿಗಳನ್ನ ಮಾಡಿದ್ದೀನಿ, ಬಹಳಷ್ಟು ಎಕ್ಸ್ಪೀರಿಯನ್ಸಸ್ ಇದೆ. ಬಟ್ ನನ್ನ ಒಂದು ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ನಾನು
ಅದ್ಭುತವಾದಂತಹ ಹಿರಿಯ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಕೆ ಬಾಲಚಂದ್ರ ಸರ್ ಆಗಲಿ ಅಥವಾ ರೇಣುಕಾ ಶರ್ಮಾ ಅವರಾಗಲಿ, BS ರಂಗ ಅವರಾಗಲಿ, ಬಹಳ ಉತ್ತಮ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಹಿರಿಯ ಹೀರೋಗಳು ಅವ್ರ ಎಲ್ಲರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಪ್ರಭಾಕರ್ ಅವರಾಗಲಿ, ಅನಂತ್ನಾಗ್ ಆಗಲಿ, ಅಂಬರೀಷ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರಾಗಲಿ, ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಎಲ್ಲ ಟಾಪ್ ಹೀರೋಯಿನ್ಸ್ ಜೊತೆನೂ ಕೆಲಸ ಮಾಡಿದ್ದೀನಿ. ಸೊ ಬೇಕಾದಷ್ಟು ಒಳ್ಳೊಳ್ಳೆ ಅನುಭವಗಳಿವೆ. ಆದರೆ ಇದು ಬೆಸ್ಟ್ ಅನುಭವ ಅಂದರೆ ನಮ್ಮ ಅಯ್ಯಪ್ಪ ಸಿನಿಮಾ. ಇನ್ನೊಂದು ಕೇಳ್ಪಟ್ಟೆ, ನೀವು ಬೆಂಗಳೂರಲ್ಲೇ ಜಾಸ್ತಿ ಇರೋದಿಲ್ಲ, ವಿದೇಶದಲ್ಲೇ ಜಾಸ್ತಿ ಇರ್ತೀರಾ ಅಂತ. ಮತ್ತೆ ಇಲ್ಲಿ ಯಾರ್ಯಾರಿದ್ದಾರೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಬರೀ ಇವಾಗ ಸದ್ಯಕ್ಕೆ ನಾನು, ನಮ್ಮ ತಾಯಿ ಇಬ್ಬರೇ ಇರೋದು ಈ ಮನೇಲಿ. ನಮ್ಮ ತಂದೆ ತೀರೋಗಿ 2 ವರ್ಷ ಆಯಿತು. ಅವರು ಕೂಡ ಹಿರಿಯ ದಂತ ವೈದ್ಯರು ಬ್ಯಾಂಗ್ಳೂರ್ಗೆ. ಸೊ ಡಾಕ್ಟರ್ ಶಾಂತರಾಮ್ ಅಂತ, ನಮ್ಮ ತಾಯಿ ಸ್ವರ್ಣಲತಾ ಅಂತ. ಜೊತೆಗೆ ಇಲ್ಲೇ ಮಲ್ಲೇಶ್ವರಮಲ್ಲಿ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕ ಭಾವ. ಅವರು ಅವರ ಮಗಳು ಸಂಜನಾ ಅಂತ, ಅವಳು ಇವಾಗ ಹೀರೋಯಿನ್ನು. KTM ಸಿನಿಮಾದಲ್ಲಿ ಹೀರೋಯಿನ್ ಮಾಡಿದ್ಲು. ಇತ್ತೀಚೆಗೆ ಬಂದಿರುವಂತಹ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಆ ಸಿನಿಮಾಲು ಕೂಡ ಅವಳು ಹೀರೋಯಿನ್ ಆಗಿ ಮಾಡಿದಾಳೆ. ತುಂಬ ಚೆನ್ನಾಗಿ ಓಡ್ತಾ ಇದೆ, ಇನ್ನೂ ಓಡ್ತಾ ಇದೆ ಅದು ದೇವ್ರ ದಯೆಯಿಂದ. ಸೊ ಅಷ್ಟೇ, ಸ್ಮಾಲ್ ಹ್ಯಾಪಿ ಫ್ಯಾಮಿಲಿ. ಬಟ್ ನನಗೆ ವಿದೇಶದಲ್ಲಿ ಅಂದರೆ ಅಮೇರಿಕಾದಲ್ಲಿ ನಮ್ಮ ತಂದೆಯವರ ಸಂಬಂಧಿಕರು ಬಹಳ ಜನ ಇದ್ದಾರೆ. ಅವರ ತಮ್ಮಂದಿರು, ಅಣ್ಣಂದಿರು, ತಂಗಿಯರು, ಕಸಿನ್ಸು ಎಲ್ಲರೂ ಅಲ್ಲೇ ಇದ್ದಾರೆ. ಸುಮಾರು ಜನ ತುಂಬ ಹಿಂದೆ ಹೋಗಿ ಸೆಟ್ಲ್ ಆಗಿರೋರು. ಸೊ ಆ ಒಂದು ಕಾರಣಕ್ಕೆ ನಾನು ಮುಂಚೆ ಹೋಗಿ ಬರ್ತಾ ಇದ್ದೆ. ಆಮೇಲೆ ಭಾಳಷ್ಟು ಆರ್ಗನೈಸೇಷನ್ ಸಂಪರ್ಕ ಆಗಿ ಇವಾಗ ತುಂಬಾನೇ ಡಾನ್ಸ್ ಸ್ಕೂಲ್ಸ್ಗೆ ಹೋಗ್ತೀನಿ, ಅಲ್ಲಿ ನೃತ್ಯ ನಾಟಕಗಳನ್ನ ಮಾಡಿಸ್ತೀನಿ. ದೇವ್ರ ದಯೆಯಿಂದ 25 ದೇಶ ಸುತ್ತು ಬಂದಿದ್ದೀನಿ. 25 ದೇಶ. ಸೊ ನೀವು ಬೆಂಗಳೂರಲ್ಲಿ ಎಲ್ಲಿ ಇರ್ತೀರಾ? ಮತ್ತೆ ಅಲ್ಲೇ ಇರ್ತೀವಿ ಜಾಸ್ತಿ. ಈ ವರ್ಷ ದೇವರ ದಯೆ ಅಂತ ಹೇಳ್ತಾನ, ಈ ವರ್ಷ 12 ದೇಶಕ್ಕೆ ಹೋಗಿ ಬಂದೆ. ಈ ವರ್ಷ 12 ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ದೀನಿ. ಲಾಸ್ಟ್ ಮೊನ್ನೆ US ಅಮೆರಿಕಾಗೆ ಹೋಗಿ ಬಂದೆ. ಈ ವರ್ಷಕ್ಕೆ ಅದು ಲಾಸ್ಟ್ ಆಯ್ತು ನವೆಂಬರಲ್ಲಿ. ಇನ್ನೊಂದು ಕೇಳ್ಪಟ್ಟೆ, ನೀವು ವಿದೇಶಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಫುಲ್ ಅಮೆರಿಕನ್ಸ್ ಬರ್ತಾರೆ, ಫಾರಿನರ್ಸ್ ಬರ್ತಾರೆ, ಎಷ್ಟು ರಶ್ ಆಗ್ಬಿಡುತ್ತೆ ಅಂತಂದ್ರೆ. ಹೌದು ಅಂದ್ರೆ ನಾನು ನಿಮ್ಗಾಗಲೇ ಹೇಳಿದೆ, 1998 ಇಂದ 2012-2013 ವರೆಗೂ ನಾನು ಕಂಟಿನ್ಯೂಸ್ ಆಗಿ ಬಹಳಷ್ಟು ಧಾರಾವಾಹಿಗಳನ್ನ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದೆ, ನಾಯಕ ನಟನಾಗಿ. ಕನ್ನಡ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ. ಆವಾಗ ಪ್ರಖ್ಯಾತವಾಗಿದ್ದು ಉದಯ TV, ಜೆಮಿನಿ ಮತ್ತು ದೂರದರ್ಶನ, ನಿಮ್ಗೆ ಗೊತ್ತು, ETV. ಸೊ ಈ ಎಲ್ಲ ಚಾನೆಲ್ಗಳಲ್ಲೂ ಬಹಳ ಉತ್ತಮವಾದಂತಹ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೆ. ಸೊ ಆ ಒಂದು ಸಮಯದಲ್ಲಿ ಯಾರ್ಯಾರು ಆ ಸೀರಿಯಲ್ಸ್ನ ನೋಡ್ತಾ ಇದ್ರು, ಅವ್ರನ್ನ ಯಾರು ಹೋಗಲ್ಲಿ ಸೆಟ್ಲ್ ಆದ್ರು, ಈಗಲೂ ಕೂಡ ಅವ್ರು ನನ್ನ ಫ್ಯಾನ್ಸು. ಅವರ ತಂದೆ ತಾಯಂದ್ರು ನನ್ನ ಫ್ಯಾನ್ಸು. ಸೊ ನನ್ನ ಕಾರ್ಯಕ್ರಮ ಇದೆ ಅಂದರೆ ಬಹಳ ಜನ ಬರ್ತಾರೆ, ತುಂಬ ಪ್ರೀತಿಯಿಂದ ಬರ್ತಾರೆ. ಮೊನ್ನೆ ನಾನು ನವೆಂಬರಲ್ಲಿ ಹೋಗಿದ್ನಲ್ಲ, ಅಲ್ಲಿ 3 ದಿನದ ಕಾರ್ಯಕ್ರಮ, 3 days ಟಿಕೆಟೆಡ್ ಶೋ ಅದು. ಆ್ಯಂಡ್ ಎಲ್ಲ ಶೋಗೂ ಬಂದವರೆಲ್ಲ ಅಮೇರಿಕನ್ ಆಡಿಯನ್ಸೇ. ನಾವು ನಮ್ಮ ಅಕ್ಬರ್ ಬಗ್ಗೆ ಒಂದು ಕತೆ ಅವ್ರು ಮಾಡಿದಲ್ಲಿ ನಾನು ತಾನ್ಸೇನ್ ಪಾತ್ರ ಮಾಡಿದೆ. ತಾನ್ಸೇನು ತುಂಬ ಚೆನ್ನಾಗಿ ಹಾಡ್ತಿದ್ದ, ಅವ್ರು ಹಾಡಿದ್ರೆ ಮಳೆ ಬರೋದಂತೆ, ಆ ಥರ. ಸೊ ಆ ರೋಲ್ ನಾನು ಮಾಡಿದೆ. ಸೊ ಫಸ್ಟ್ ಟೈಮ್ ಲೈವ್ ಹಾಡಿದೆ ಸ್ಟೇಜ್ ಮೇಲೆ. ನನ್ನ ಪಾತ್ರದಲ್ಲಿ ಲೈವ್ ತುಂಬ ಹಾಡಬೇಕಾಗಿ ಬಂತು. ನನಗೆ ಸ್ಟ್ಯಾಂಡಿಂಗ್ ಒವೇಷನ್ ಬಂತು ಅಲ್ಲಿನ ಅಮೇರಿಕನ್ ಆಡಿಯನ್ಸ್ ಇಂದ. ಸೊ ಐ ಆಮ್ ಬ್ಲೆಸ್ಡ್ ಅಷ್ಟೇ. ಸೊ ಆ ಪ್ರೀತಿ, ಆ ವಿಶ್ವಾಸ ಇದ್ದಾಗ ನಾನು ಯಾಕೆ ಹೋಗ್ಬಾರ್ದು ಅಂತ ವರ್ಷಕ್ಕೆ ಅಟ್ಲೀಸ್ಟ್ 3 ಸಲ ಹೋಗಿ ಬರ್ತೀನಿ. ಅಮೇರಿಕಾಗಂತೂ 3 ಸಲ ಹೋಗಿ ಬರ್ತೀನಿ 100%. ಎಷ್ಟೋ ಸಲ 1 ವಾರಕ್ಕೆ ಹೋಗಿ ಬರ್ತೀನಿ. ಹಿಂಗೆ ಹೋಗ್ತೀನಿ, ಪ್ರೋಗ್ರಾಮ್ ಮಾಡ್ತೀನಿ, ಅದು ಮುಗಿಯಷ್ಟು ಬಂದ್ಬಿಡ್ತೀನಿ. ಪ್ರಾಬ್ಲಮ್ ಏನು ಅಂದರೆ 24-26 hours ಟ್ರಾವೆಲ್ ಫ್ಲೈಟಲ್ಲಿ, ಆ್ಯಂಡ್ ಫುಲ್ ಟೈಮ್ ಚೇಂಜ್. ಅವ್ರು 1 ದಿನ ಹಿಂದೆ ಇದ್ದಾರೆ, ನಾವು ಮುಂದೆ ಇದ್ದೀವಿ. ಸೊ ಇಲ್ಲಿ ಬಂದ ಮೇಲೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಬಾಡಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಒಂದು 2-3 days ಬೇಕು. ತುಂಬ ನನಗೆ ಅದು ಈ ವರ್ಷ ಅಂತೂ ಅದು ಕೂಡ ನಂಗೆ ಆಗಿಲ್ಲ. ಯಾಕಂದ್ರೆ ಬಂದ ತಕ್ಷಣ ಪ್ರೋಗ್ರಾಮು, ಡಾನ್ಸು, ಕ್ಲಾಸು, ಅದು ಖಂಡಿತ ಮಿಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ, ಬಹಳಷ್ಟು ಜನ ಹೇಳ್ತಾರೆ ನೀವು ರಿಸಾರ್ಟ್ಗೆ ಹೋಗಿ, ಹಾಲಿಡೇಗೆ ಹೋಗಿ, 3 ದಿನ ಇಲ್ಲೋಗಿ ಅಲ್ಲೋಗಿ, ಎಲ್ಲೋದ್ರು ಕೂಡ ನನ್ನ ಜನ ಬಿಡೋದಿಲ್ಲ. ರೇಖಾ ಅವರೇ, ನನ್ನ ಜನ ಬಿಡೋದಿಲ್ಲ. ನೀವು ಬರ್ತಾ ಇದ್ದೀರಲ್ಲ ಒಂದು ತರಬೇತಿ ಮಾಡಿ, ನೀವು ಬರ್ತಾ ಇದ್ದೀರಲ್ಲ ಒಂದು ಸ್ಮಾಲ್ ಪ್ರೋಗ್ರಾಮ್ ಮಾಡಿ,
ನನ್ನ ಹಾಕೊಳ್ಳೋಕ್ಕೂ ಆಗಲ್ಲ ಮೀಡಿಯಾಲಿ ನಾನು ಬರ್ತಾ ಇದ್ದೀನಿ ಅಂತ. ನೀವು ಯಾಕೆ ಹೇಳಿ ನಾನು ಬರ್ತಾ ಇದ್ದೀರಾ ಅಂತ, ನಾನು ಅರೇಂಜ್ ಮಾಡ್ತಿದ್ದೆ ನಿಮಗೆ, ಈ ಥರ ಇರುತ್ತೆ ನನಗೆ. ಇನ್ನೇನು ರೆಸ್ಟ್. ದಟ್ಸ್ ಹೌ ಇಟ್ ಇಸ್. ಆದ್ರೂ ನೀವು ಸ್ವಲ್ಪ ಟೈಮ್ ತಗೊಂಡು ನಿಮಗೆ ನೀವು ಕೊಡಬೇಕು ಅಂತ ನನ್ನ ಭಾವನೆ. ಎಸ್ 100%. ಅವಾಗ ನೀವು ಇನ್ನೂ ಚೆನ್ನಾಗಿರ್ತೀರಾ. 100 ಕಾಲ ಇರಬೇಕು ಸಂಜೆ. ಎಲ್ಲರಿಗೂ ನಿಮ್ಮ ಪ್ರದರ್ಶನ ಆಗಲಿ ಅದು ನೋಡೋದಕ್ಕೂ, ಆಮೇಲೆ ನೀವು ಸ್ವಸ್ಥಾಗಿರೋದಕ್ಕೂ 100 ಕಾಲ ನೀವು ಚೆನ್ನಾಗಿರ್ಬೇಕು ಅಂತ ದೇವರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೂ ಒಂದು ಕೆಲವು ವಿಷಯಗಳು ಕೇಳಬೇಕು ಅಂತಂದರೆ, ಇಲ್ಲಿ ಸಿನಿಮಾದಲ್ಲಿದ್ದಾಗ, ಇನ್ನು ಬೆಂಗಳೂರು ಇಂಡಸ್ಟ್ರಿಯಲ್ಲಿದ್ದಾಗ ನಿಮಗೆ ಸಡನ್ನಾಗಿ ಈ ಸಿನಿಮಾ ಬಿಟ್ಟರೆ ನಿಮ್ಗೆ ಸ್ವಲ್ಪ ಗ್ಯಾಪ್ ಆಗೋಯ್ತು ಅಂತಂದರೆ, ಈಗ ಮತ್ತೆ ನಿಮಗೆ ಸಿನಿಮಾ ಕರೆಗಳು ಬರುತ್ತಾ? ಕರೆದಾಗ ಈ ನಮ್ಮ ಪ್ರೊಡ್ಯೂಸರ್ ಆಗಲಿ, ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗಲಿ, ಅವ್ರು ನಿಮಗೆ ಬನ್ನಿ ಸರ್ ಈ ಥರ ಒಳ್ಳೆ ಒಳ್ಳೆ ರೋಲ್ಸ್ ಇದೆ ನೀವು ಮಾಡ್ತೀರಾ ಅಂತ ಏನಾದರೂ ಮತ್ತೆ ನಿಮಗೆ ಕರೀತಾರ ಅವರು? ಒಂದು ನನಗೆ ತುಂಬ ಬೇಜಾರೇನು ಅಂದರೆ, ಹಿಂದೆ ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಪಾತ್ರಗಳನ್ನ ಬರೆಯೋರು. ನಾನು ಸೀರಿಯಲ್ಸ್ ರೆಗ್ಯುಲರ್ ಆಗಿ ಹೀರೋ ಥರ ಮಾಡಬೇಕಾದ್ರೆ ನನ್ನನ್ನು ಮೈಂಡ್ ಇಟ್ಕೊಂಡು ಪಾತ್ರಗಳನ್ನ ಬರೆಯೋರು, ನನ್ನ ಕರೆಯೋರು. ನಾನು ಆ ಥರ ಮಾಡಿ ಅಂತ ಕೇಳ್ತಾ ಇಲ್ಲ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಡನ್ನಾಗೆ ಫೋನ್ ಮಾಡ್ತಾರೆ, ಏನು ಸರ್ ನಮಸ್ಕಾರ, ನಾನು ಈ ಪ್ರೊಡಕ್ಷನ್ ಕಂಪ್ನಿಯಿಂದ ಇದು ಅದು ಏನಿಲ್ಲ ಸರ್, ನಮ್ದೊಂದು ಸಿಲ್ಲಿದೆ ಮಾಡ್ತೀರಾ, ಕೇಳೋ ಸ್ಟೈಲ್ ಈ ಥರ ಮಾಡ್ತಾರೆ. ನಮಗೆ ಅದು ಅಭ್ಯಾಸ ಇಲ್ಲ, ದೇವರನಿಗೂ ಅಭ್ಯಾಸ ಇಲ್ಲ. ಸೊ ಏನ್ರಿ, ಯಾರ್ರಿ ನೀವು, ಏನು ಸೀರಿಯಲು, ಯಾರು ಪ್ರೊಡ್ಯೂಸರ್? ಆಮೇಲೆ ಹೇಳ್ತಾರೆ, ಇವ್ರು ಪ್ರೊಡ್ಯೂಸರು, ಇವ್ರು ಡೈರೆಕ್ಟರು, ಹೀರೋಯಿನ್ ತಂದಿರೋರು ಮಾಡ್ತೀರಾ, ಹೀರೋ ತಂದಿರೋರು ಮಾಡ್ತೀರಾ? ನನಗೆ ಫಸ್ಟು ಏನು ಅಂತ ಹೇಳಿ. ತಂದಿರೋರು ಓಕೆ, ಬಟ್ ಏನಿದೆ ಅದರಲ್ಲಿ? ಸುಮ್ಮನೆ ಫ್ರೇಮಲ್ಲಿ ಇರಬೇಕಾ ನಾನು, ಅಥವಾ ನನಗೆ ಏನಾದರೂ ಇದೆಯಾ ಅದರಲ್ಲಿ? ಓ ಸರ್ ಮೇನ್ ಸರ್, ಅದು ಮೇನ್ ಟ್ರ್ಯಾಕ್, ಈ ಥರ ಅವ್ರಿಗೆ ಯಾರು ಅಂತಲೂ ಗೊತ್ತಿರಲ್ಲ. ಆಮೇಲೆ ಸರ್ ಆಯಿತು, ನೀವು ಒಂದು ಕೆಲಸ ಮಾಡಿ, ನಿಮ್ದು ಒಂದಿಷ್ಟು ಫೋಟೋಸ್ ಕಳಿಸ್ಬಿಡಿ, ಫೋಟೋಸ್ ಕಳಿಸಿ ಅಂತಾರೆ. ಮೊನ್ನೆ ಒಬ್ಬ ನನಗೆ ಮೆಸೇಜ್ ಮಾಡಿದ್ದಾರೆ, ನಾನು ಯಾರು ಅಂತ ಹೇಳಲ್ಲ. ಮೆಸೇಜ್ ಮಾಡಿಬಿಟ್ಟು, ನಮಸ್ಕಾರ ಸರ್, ಸೀರಿಯಲ್ ಮಾಡ್ತಾ ಇದ್ದೀರಾ ನೀವೀಗ, ಫ್ರೀ ಇದ್ದೀರಾ, ಬಿಸಿ ಇದ್ದೀರಾ? ಯಾರು ನೀವು? ನಾನು ಈ ಪ್ರೊಡಕ್ಷನಿಂದ ಮಾತಾಡ್ತಾ ಇದ್ದೀನಿ, ನಾನು ಈಗ ಸೀರಿಯಲ್ ಮಾಡ್ತಾ ಇದ್ದೀನಪ್ಪ, ಒಂದು ರಾಘವೇಂದ್ರ ಮಹಾತ್ಮೆ ಅಂತ ಮಾಡ್ತಾ ಇದ್ದೀನಿ. ಗೊತ್ತು ಅದು ಗೊತ್ತು, ಮತ್ತೆ ಯಾಕೆ ಕೇಳಿದ್ರಿ ಅಂತ. ನಾನು ಏನಕ್ಕೆ ಕೇಳಿದ್ರಿ, ಬಿಸಿ ಇದ್ದೀರಾ ಫ್ರೀ ಇದ್ದೀರಾ ಅಂತ? ಇಲ್ಲ ತಿಳ್ಕೊಳ್ಳೋಕ್ಕೆ ನೀವು ಎಷ್ಟು ಡೇಟ್ಸ್ ಇರ್ತೀರಾ, ಎಷ್ಟು ಫ್ರೀ ಇದ್ದೀರಾ ನೀವು ಅಂತ. ಆ್ಯಸಿಟ್ ಯಾರು, ಏನು ಪ್ರೊಡಕ್ಷನ್ ಕಂಪ್ನಿ, ಏನು ಹೇಳಿ ಅಂತ. ಆಮೇಲೆ ಎಲ್ಲ ಹೇಳಿದ್ರು. ಹೇಳ್ಬಿಟ್ಟು, ಹಿಂಗಿದೆ ಸರ್, ಈ ಥರ ಹೀರೋಯಿನ್ ತಂದೆ ಪಾತ್ರ ಇದೆ, ಹೀರೋ ತಂದೆ ಪಾತ್ರ ಇದೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್, ನಿಮ್ಗೆ ಯಾವ್ದು ಬೇಕು ಹೇಳಿ, ನಿಮಗೆ ಆಗಲ್ಲ. ನಮಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಮ್ಗೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಆದರೂ ಕೂಡ ನಾನು ಹೇಳಿದೆ, ಅಪ್ಪ ನೀನು ಫೋನ್ ಮಾಡು, ಮೆಸೇಜ್ ಎಲ್ಲ ಮಾಡಬೇಡ, ಫೋನ್ ಮಾಡಿ ಮಾತಾಡಿ. ಸರ್ ನಿಮ್ಮ ಪ್ರೊಫೈಲ್ ಕಳಿಸಿ, ನಮ್ಮದೊಂದು ಗ್ರೂಪ್ ಇದೆ, ಆ ಗ್ರೂಪ್ ನಾನು ಹಾಕ್ಬಿಟ್ಟು ಅವರು ನೋಡಲಿ. ಆ್ಯಸೆ ಇವ್ರು ನೋಡಿ, ಆಡಿಷನ್ ಎಲ್ಲ ಕರೆದ್ರೆ ನಾನು ಬರಲ್ಲ, ನನಗೆ ಅವೆಲ್ಲ ಇಷ್ಟ ಆಗಲ್ಲ. ಕನ್ಫರ್ಮ್ ಅಂದಿದ್ರೆ ಮಾತಾಡಿ, ಇದ್ದರೆ ದಯವಿಟ್ಟು ಇದು ಮಾಡಬೇಡಿ. ಇಲ್ಲ ಆಡಿಷನ್ ಎಲ್ಲ ಇರಲ್ಲ ಸರ್, ನಿಮ್ಮ ಪ್ರೊಫೈಲ್ ಕಳಿಸಿ, ಸುಮ್ಮನೆ ನಮ್ಮ ಟೀಮ್ ಎಲ್ಲ ತೋರ್ಸಕ್ಕಲ್ಲಿ. ಪ್ರೊಫೈಲ್ ಕಳಿಸ್ದೆ, ಆಯಿತು ನೋಡೋಣ ಅಂದ್ಬಿಟ್ಟು ಕಳಿಸಿದ್ಮೇಲೆ, ಓ ಸರ್ ನೀವಾ ಸರ್, ಗೊತ್ತಾಗಲ್ಲ ಸರ್, ಸಾರಿ ಸರ್. ಏನಪ್ಪ ಟಿ ಪಿ ನೋಡಲಿಲ್ವಾ ವಾಟ್ಸಪ್ಪಲ್ಲಿ? ನಾನು ಟಿ ಪಿ ನೋಡಿಲ್ವಾ, ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಗೊತ್ತಿಲ್ವಾ ನಿನಗೆ? ಸರ್ ಇಲ್ಲ ಸರ್ ಕಾಲ್ ಮಾಡ್ತೀನಿ ಸರ್.